31-15. ನೆಕ್ಸ್ಟ್ ರನ್ ಕಲಬುರಗಿ ವರ್ಸಸ್ ಮೈಸೂರು. ಕಲಬುರಗಿ ವರ್ಸಸ್ ಮೈಸೂರು ಬಂದಿದೆ. ಕಲಬುರಗಿ ಅಂಕಣ 3ರಲ್ಲಿ ತಮ್ಮ ಒಂದು ರಿಪೋರ್ಟಿಂಗ್ ಅನ್ನು ಮಾಡಿಕೊಳ್ಳುವುದು. ಭರ್ಜರಿ ವಿಜಯವನ್ನು ಸಾಧಿಸಿರ್ತಕ್ಕಂಥ ಒಂದು ಬೆಂಗಳೂರು ನಾರ್ತ್ ವಿಜಯಶಾಲಿಯನ್ನ ಬೆಂಗಳೂರು ನಾರ್ತ್ ಟೀಮಿಗೆ ದೊರೆತಿದೆ. 32-15 ಅಂಕಗಳಿಂದ ಭರ್ಜರಿಯಾಗಿರ್ತಕ್ಕಂಥ ವಿಜಯಶಾಲಿಯನ್ನ ಬೆಂಗಳೂರು ನಾರ್ತ್ ಇದ್ದರು. ಯಾವುದು ಗೊತ್ತಾಗ್ತಾ ಇಲ್ಲ. ಅಂಕಣ 3ರಲ್ಲಿ ದಯಮಾಡಿ ಕಲಬುರಗಿ ವರ್ಸಸ್ ಮೈಸೂರು ಇವೆರಡೂ ಟೀಮ್ಗಳು ಅಂಕಣ 3ರಲ್ಲಿ ತಮ್ಮ ಪಂದ್ಯಗಳನ್ನು ರಿಪೋರ್ಟಿಂಗ್ ರೆಫ್ರಿ ಕಡೆ ಮಾಡಿಕೊಳ್ಳಬೇಕು. ಕಲಬುರಗಿ ಮೈಸೂರು ಟೀಮ್ ಈಗ ಆಲ್ರೆಡಿ ಒಂದು ಎಡಭಾಗದಲ್ಲಿದೆ. ಸ್ವಲ್ಪ ಎಡಭಾಗದಲ್ಲಿ ಮೈಸೂರು ಟೀಮ್ ಇದೆ. ಕಲಬುರಗಿ ಟೀಮ್ ಎಲ್ಲಿದೆಯೋ ಗೊತ್ತಾಗ್ತಾ ಇಲ್ಲ. ಆಲ್ರೆಡಿ ಬಂದಿದ್ರು ಅವರು ನಮಗೆ. ಇದು ಅವರಿಗೆ ಅಂತಿಮ ಕರೆ. ದಯಮಾಡಿ ಮೈಸೂರು ಟೀಮ್ ಅಂಕಣ 3ರಲ್ಲಿ ರಿಕಾರ್ಡಿಂಗ್ ಮಾಡ್ಕೊಳ್ಬೇಕು. ಓಕೆ, ಜೋರಾದ ಚಪ್ಪಳೆ ಮೂಲಕ ಮೈಸೂರು ಟೀಮನ್ನ ಸ್ವಾಗತಿಸಬೇಕು. ಕ್ರೀಡಾಪಟುಗಳಲ್ಲಿ ಕ್ರೀಡೆಯ ಒಂದು ಮನೋಭಾವದಿಂದ ಒಂದು ಜೋರಾದ ಚಪ್ಪಳೆಯ ಮೂಲಕ ಮೈಸೂರು ಟೀಮನ್ನ ಒಂದು ಅಂಕಣ 3ಕ್ಕೆ ಸ್ವಾಗತವನ್ನ ಕೋರುತ್ತಾ, ಇನ್ನು ಕಲಬುರಗಿ ಟೀಮ್ ಕೂಡ ಬಂದಿದೆ. ಕಲಬುರಗಿ ಕೂಡ ತನ್ನ ಟೀಮ್ ಬಂದಿದೆ. ಕಲಬುರಗಿ ಟೀಮನ್ನು ಕೂಡ ಅಂಕಣ 3ರಲ್ಲಿ ಸ್ವಾಗತವನ್ನ ಕೋರುತ್ತಾ, ಜಾಮನೇಶೆ ಅಲ್ಲೇ ಬೇಗಸ್ ಕಾಬೆ ಕಳಿಸ್ಕೊಡಪ್ಪ. ಅಲ್ಲಿ ಸ್ವಲ್ಪ ಬೇಗಸ್ ಕಾಬೆ ಈ ಗ್ರೌಂಡ್ ಬಾಯಿಲ್ಲ ಸ್ವಲ್ಪ. 9-2 ಹಾವೇರಿ ವರ್ಸಸ್ ಚಿಕ್ಕಬಳ್ಳಾಪುರ ಅತ್ಯಂತ ತೋರ್ಷಣ ಪಂದ್ಯಗಳು ನಡೀತಾ ಇದೆ. ಟೆಸ್ಟ್ ನಂಬರ್ 17ರಿಂದ ಅತ್ಯುತ್ತಮವಾಗಿರ್ತಕ್ಕಂಥ ರೈಟಿಂಗ್ ಅನ್ನು ಕಾಣಬಹುದು. ಆಟಗಾರ ಜರ್ಸಿ ನಂಬರ್ 190 ಸೂಪರ್ ರೈಡ್, ಅತ್ಯುತ್ತಮವಾಗಿರ್ತಕ್ಕಂಥ ರೈಡಿಂಗು ಜರ್ಸಿ ನಂಬರ್ 17 ಅವರಿಂದ. ಅಲ್ಲಿ ಗಂಟೆಯನ್ನು ನೋಡಲಾಗುತ್ತಾ ಇದೆ. ದಯಮಾಡಿ ಹಾವೇರಿ ವರ್ಸಸ್ ಬೆಂಗಳೂರು ರೂರಲ್ ಈ ಎರಡೂ ಟೀಮ್ಗಳ ಮ್ಯಾನೇಜರ್ ಅಥವಾ ಆ ಟೀಮದ ಕ್ಯಾಪಿಟನ್ ಬಂದು ನಮಗೆ ರಿಪೋರ್ಟ್ ಅನ್ನು ಸಲ್ಲಿಸಬೇಕಾಗಿದೆ. ಈಗಾಗಲೇ ಕಲಬುರಗಿ ವರ್ಸಸ್ ಮೈಸೂರು ಒಂದು ಅತ್ಯಂತ ತೋರ್ಷಣ ಪಂದ್ಯವನ್ನು ನಾವು ನೋಡಬೇಕು. ಯಾರಿಗೆ ವಿಜಯಶಾಲಿ ದೊರೀತಾ ಇದೆ ಅಂತಕ್ಕಂಥದ್ದು ಈ ಪಂದ್ಯ ಮುಗಿದ ಬಳಿಕ ಗೊತ್ತಾಗ್ತಾ ಇದೆ. ಆ ಪಂದ್ಯ ಮುಗಿದ ಬಳಿಕ ನಂತರ ಇನ್ನು 11 ಟೈಮ್
ಹನ್ನೆರಡು ಮತ್ತು 11 ಅತ್ಯಂತ ತುರುಷಿನ ಪಂದ್ಯ ನಡೀತಾ ಇದೆ. ಚಿಕ್ಕಬಳ್ಳಾಪುರ ಮತ್ತು ಹಾವೇರಿ ವರ್ಸಸ್ ಚಿಕ್ಕಬಳ್ಳಾಪುರ ಒಂದು ಟೀಮ್ನಲ್ಲಿ. ಹಾ ಕಣ ಅತ್ಯುತ್ತಮವಾಗಿರ್ತಕ್ಕಂಥ ಪಂದ್ಯವನ್ನು ನಡೀತಾ ಇದೆ. ಹಾವೇರಿ ವರ್ಸಸ್ ಚಿಕ್ಕಬಳ್ಳಾಪುರ 13 ಮತ್ತು 11 ಸಮಬಲದಿಂದ ಕೂಡಿರ್ತಕ್ಕಂಥ ಪಂದ್ಯ ಅಂತೇಳಿ ಕೂಡ ತಪ್ಪಾಗಲಾರದು. ಯಾರಿಗೆ ವಿಜಯಶಾಲಿ ದೊರೀತಾ ಇದೆ ಅಂತಕ್ಕಂಥದ್ದು ಈ ಪಂದ್ಯ ಮುಕ್ತಾಯವಾದ ನಂತರ ಗೊತ್ತಾಗ್ತಾ ಇದೆ. ಬಹಳಷ್ಟು ತುರುಸಿನ ಪಂದ್ಯಾವಳಿ, ಅಷ್ಟೇ ಮನಮೋಹಕವಾಗಿರ್ತಕ್ಕಂಥ ಪಂದ್ಯಾವಳಿ. ವಾವ್ ರೈಡರ್ ಜರ್ಸಿ ನಂಬರ್ 10 ಕಾಣುತ್ತೆ. ಸೂಪರ್ ಅತ್ಯುತ್ತಮವಾಗಿರ್ತಕ್ಕಂಥ ರೈಡರ್, ಸಾರಿ 6, ಜರ್ಸಿ ನಂಬರ್ 6. ಹಾವೇರಿ ವರ್ಸಸ್ ಚಿಕ್ಕಬಳ್ಳಾಪುರ. ಅದರ ಮುಂದಿನ ತಯಾರಿ ಬಳ್ಳಾರಿ ವರ್ಸಸ್ ಬೆಂಗಳೂರು ರೂರಲ್. ದಯಮಾಡಿ ಅಂಕಣ 4ರಲ್ಲಿ ತಯಾರಿಯಲ್ಲಿರಬೇಕು. ಬಳ್ಳಾರಿ ವರ್ಸಸ್ ಬೆಂಗಳೂರು ರೂರಲ್. ಬಳ್ಳಾರಿ ವರ್ಸಸ್ ಬೆಂಗಳೂರು ರೂರಲ್. ಹದಿನಾಲ್ಕು 12ರಲ್ಲಿ ನಡೀತಕ್ಕಂಥ ಪಂದ್ಯ ಹಾವೇರಿ ವರ್ಸಸ್ ಚಿಕ್ಕಬಳ್ಳಾಪುರ. ಫಸ್ಟ್ ಸಮಬಲದಿಂದ ಹೋರಾಟವನ್ನು ನಡೆಸತಕ್ಕಂಥದ್ದು. ಜರ್ಸಿ ನಂಬರ್ 6ರಿಂದ ಅತ್ಯುತ್ತಮವಾಗಿರ್ತಕ್ಕಂಥ ರೈಡಿಂಗು. ಡಿಪೆಂಡಿಂಗ್ ಅತ್ಯುತ್ತಮವಾಗಿರ್ತಕ್ಕಂಥ ಡಿಪೆಂಡಿಂಗ್. ಜರ್ಸಿ ನಂಬರ್ 5, ಜರ್ಸಿ ನಂಬರ್ 5. 15, 12 ಇಲ್ಲಿ ಕೂಡ ಪಂದ್ಯ ಸ್ಟಾರ್ಟ್ ಆಗಿದೆ. ಮೈಸೂರು ವರ್ಸಸ್ ಕಲಬುರಗಿ. ಮೈಸೂರು ವರ್ಸಸ್ ಕಲಬುರಗಿ. ಮೈಸೂರಿನಿಂದ ರೈಡಿಂಗ್ ಆಗಿರ್ತಕ್ಕಂಥದ್ದು. ಸಮಬಲ ಹೋರಾಟವನ್ನು ನಡೆಸತಕ್ಕಂಥ ಒಂದು 2 ತಂಡಗಳು. 15, 12 ಬಹಳಷ್ಟು ಅತ್ಯುತ್ತಮವಾಗಿರತಕ್ಕಂಥದ್ದು ಮತ್ತು ಅಷ್ಟೇ ತುರುಸಿನ ಪಂದ್ಯ ಅಂತೇಳಿ ಕೂಡ ತಪ್ಪಾಗಲಾರದು. ಹಾವೇರಿ ವರ್ಸಸ್ ಚಿಕ್ಕಬಳ್ಳಾಪುರ 15, 13. ಜರ್ಸಿ ನಂಬರ್ 17ರಿಂದ ರೈಡಿಂಗ್ ನಡೀತಾ ಇದೆ. ಸೂಪರ್ ರೈಡಿಂಗ್, ಅತ್ಯುತ್ತಮವಾಗಿರ್ತಕ್ಕಂಥ ರೈಡಿಂಗು. ಔಟ್ ಆಗಿರ್ತಕ್ಕಂಥ ಜರ್ಸಿ ನಂಬರ್ 8. ಈ ಸೈಡ್ 2 ಮತ್ತು 00. ಕಲಬುರಗಿ ವರ್ಸಸ್ ಮೈಸೂರು. 1, 2. ಮೈಸೂರು 1, ಕಲಬುರಗಿ 2. 2 and ಡೈರೆಕ್ಟ್ 3ನೇ ರೈಡು. ಮಾಡು ಇಲ್ಲವೇ ಮಾಡಿ, ಮಾಡು ಇಲ್ಲವೇ ಮಾಡಿ ಕಲಬುರಗಿ ಟೀಮಿಗೆ ಜರ್ಸಿ ನಂಬರ್ 5 ಅನ್ನಿಸ್ತಾ ಇದೆ. ಮಾಡು ಇಲ್ಲವೇ ಸೂಪರ್ ಸೂಪರ್ ಅತ್ಯುತ್ತಮವಾಗಿರ್ತಕ್ಕಂಥ ರೈಡಿಂಗು. ಔಟ್ ಆಗಿರ್ತಕ್ಕಂಥ ಜರ್ಸಿ ನಂಬರ್ 3 ಆಟಗಾರ. ಮಾಡು ಇಲ್ಲವೇ ಮಡಿಯಲ್ಲಿ 1 ಅಂಕಗಳನ್ನು ಗಳಿಸಿರ್ತಕ್ಕಂಥ ಕಲಬುರಗಿ ಟೀಮು. ಜರ್ಸಿ ನಂಬರ್ 5 ಡೂ ಆ್ಯಂಡ್ ಡೈ, ಅತ್ಯುತ್ತಮವಾಗಿರ್ತಕ್ಕಂಥ ರೈಡಿಂಗು. ಬಹಳಷ್ಟು ತುರುಸಿನ ಪಂದ್ಯಗಳು. ಕಲಬುರಗಿ ವರ್ಸಸ್ ಮೈಸೂರು 4 ಮತ್ತು 1 ಅಂಕಗಳಿಂದ ಮುನ್ನಡೆಯನ್ನು ಸಾಧಿಸ್ತಕ್ಕಂಥ ಟೀಮು. ಆ ಸೈಡು 17 ನೋಡ್ರಿ ಯಾವ ಥರ ಇದೆ ಪಂದ್ಯ. ಚಿಕ್ಕಬಳ್ಳಾಪುರ ಮತ್ತು ಹಾವೇರಿ ಅತ್ಯಂತ ಸಮಬಲದಿಂದ ಕೂಡಿರ್ತಕ್ಕಂಥ ಪಂದ್ಯ ಅಂತೇಳಿ ಕೂಡ ತಪ್ಪಾಗಲಾರದು. ಇದು ಕೂಡ ಟೈದಲ್ಲಿ ನಡೀತಾ ಇದೆ. ಫಸ್ಟ್ ಯಾವ ರೀತಿ ಪಂದ್ಯ ಬೆಂಗಳೂರು ಸೌತ್ ಮತ್ತು ಇದೇ ಇಷ್ಟ ಆಗಲಿಲ್ಲ.
ಯಾವ ರೀತಿ ಆಯಿತು ಅದೇ ರೀತಿ ಕೂಡ ಪಂದ್ಯವು ಕೂಡ ನಡೀತಾ ಇದೆ. ಚಿಕ್ಕಬಳ್ಳಾಪುರ ಮತ್ತು ಹಾವೇರಿ 17 ಮತ್ತು 17. ಆ ಕಡೆ ಎಲ್ಲ ಒಂದ್ ಸೈಡ್ ವಾವ್. 16 ಜರ್ಸಿ ನಂಬರ್ 16ರಿಂದ ಅತ್ಯುತ್ತಮವಾಗಿರ್ತಕ್ಕಂಥ ರೈಡಿಂಗು 2-4. 350 ರೂಪಾಯಿಗೆ 28 ದಿನ 100 GB. ರಾಜ್ಯ ಮಟ್ಟದಲ್ಲಿ ವಿಜಯಶಾಲಿಯಾಗಿರ್ತಕ್ಕಂಥ ಟೀಮು ರಾಷ್ಟ್ರೀಯ ಮಟ್ಟದಲ್ಲಿ ಹೋಗುವುದರಿಂದ ಅತ್ಯುತ್ತಮವಾಗಿರ್ತಕ್ಕಂಥ ಕ್ರೀಡಾಪಟುಗಳನ್ನು ಆಯ್ಕೆಯಾಗಿ 379 ನಮ್ಮ ಕರ್ನಾಟಕದಿಂದ ನೋಡಿದ್ರಿ. ಸ್ಪರ್ಧಿಸಿ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಮ್ಮ ಕರ್ನಾಟಕ ರಾಜ್ಯಮನ ಹೆಸರು ಭಾಷೆ ಆಗಲಿ ಅಂತೇಳಿ ಆಶಿಸುತ್ತಾ ಈ ಪಂದ್ಯಗಳನ್ನು ಆಯ್ಕೆ ಮಾಡಿದ್ವಿ. 17 ಅತ್ಯಂತ ಸಮಬಲದಿಂದ ಕೂಡಿರ್ತಕ್ಕಂಥ ಹಾವೇರಿ ಮತ್ತು ಚಿಕ್ಕಬಳ್ಳಾಪುರ. ಮೊದಲಿಗೆ ಟೈಮ್ ಔಟ್ ಪೈಗಿ ಎಲ್ಲ ಪೈಗಿ ತೋರಿಸ್ತಿದ್ದೀರಿ. 28 100 ರೂಪಾಯಿ 100 GB ಡೈಲಿ. ಎರಡು ರೈಡಿಂಗ್ ಆಟ ಏನು ಈ ಕಡೆಯಿಂದ ರೈಡಿಂಗ್ ಡಿಫೆನ್ಸ್ ಏನು ದಯಮಾಡಿ ವ್ಯವಸ್ಥಾಪಕರು ಮನೆಗಾಡ್ ಕಾಲೇಜಿನ ವ್ಯವಸ್ಥಾಪಕರು ಅತ್ಯುತ್ತಮವಾಗಿರ್ತಕ್ಕಂಥ ಸಮಬಲದಿಂದ ಕೂಡಿರ್ತಕ್ಕಂಥ ಪಂದ್ಯ 17-18 ನೋಡ್ರಿ ಎಷ್ಟು ತೋರಿಸಿರುತ್ತದೆ. ಮುಖ್ಯ ವ್ಯವಸ್ಥಾಪಕರಾಗಿ ಬಂದವರು ಬಹಳ ಸುಂದರವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಧನ್ಯವಾದಗಳು ತಮಗೆ. ಸಾಯಂಕಾಲ ತನಕ ಹೀಗೆ ಇರಿ. ಅತ್ಯುತ್ತಮವಾಗಿರ್ತಕ್ಕಂಥ ಸಮಬಲದಿಂದ ಹೋರಾಟ ನಡೆಸ್ತಾ ಇದೆ. 4-5 ಹಾವೇರಿ ಮತ್ತು ಚಿಕ್ಕಬಳ್ಳಾಪುರ ಅತ್ಯಂತ ಸಮಬಲದಿಂದ ನೀರು ಕೂಡಿರ್ತಕ್ಕಂಥ ಟೀಮು. ವಾವ್. 21-17 ಬೆಂಗಳೂರು ಸೌತ್ ವರ್ಸಸ್ ಕೋಲಾರ್. ಎರಡು ತಂಡಗಳು ರೆಡಿ ಆಗಿರ್ಬೇಕು. ಬೆಂಗಳೂರು ಸೌತ್ ವರ್ಸಸ್ ಕೋಲಾರ್ 11ನೇ ಮ್ಯಾಚ್. ಇದು ಅವರಿಗೆ ಪ್ರಥಮ ಕರೆ. ನಮ್ದು 16 ಮ್ಯಾಚ್. ದಯಮಾಡಿ ಬಳ್ಳಾರಿ ವರ್ಸಸ್ ಬೆಂಗಳೂರು ರೂರಲ್ ರಿಪೋರ್ಟಿಂಗ್ ಮಾಡಿಕೊಳ್ಬೇಕು. ಯಾದಗಿರಿ ಮತ್ತು ಚಿಕ್ಕಬಳ್ಳಾಪುರ 24 ಮತ್ತು 18 ಇಲ್ಲಿವರೆಗೆ ಅತ್ಯಂತ ಸಮಬಲದಿಂದ ಕೂಡ್ತಕ್ಕಂಥ ಮ್ಯಾಚ್ ಅನ್ನಿಸ್ತಾ ಇದೆ. ಆದರೆ 25-18 8 ಅಂಕಗಳಿಂದ ಮುನ್ನಡೆಯನ್ನ ಟೀಮ್ ಮುನ್ನಡೆಯಲಿದೆ. ಮೈಸೂರು ವರ್ಸಸ್ ಕಲಬುರಗಿ 7 ಮತ್ತು 6ರಲ್ಲಿ ಪಂದ್ಯ ಪ್ರಾರಂಭವಿದೆ. ದಯಮಾಡಿ ಬೆಂಗಳೂರು ರೂರಲ್ ಎರಡೂ ಕೂಡ ಟೀಮು ಬಂದಿದ್ದಾವೆ. ಬಳ್ಳಾರಿ ಮತ್ತು ಬೆಂಗಳೂರು ರೂರಲ್ ಅಂಕನ 4ರಲ್ಲಿ ಪಂದ್ಯವನ್ನು ನಡೆಸಲಾಗುವುದು. ಎರಡೂ ಟೀಮು ಕೂಡ ರಿಪೋರ್ಟ್ ಆಗಿರ್ತಕ್ಕಂಥದ್ದು ಬಳ್ಳಾರಿ ಮತ್ತು ಬೆಂಗಳೂರು ರೂರಲ್. ದಯಮಾಡಿ ಕೋಲಾರ ಟೀಮಿನ ವ್ಯವಸ್ಥಾಪಕರಾಗಿರಬಹುದು ಅಥವಾ ಕ್ಯಾಪ್ಟನ್ ಆಗಿರ್ಬೋದು ಅಥವಾ ಯಾವುದೇ ಒಬ್ಬ ಟೀಮನ ಆಟಗಾರರಾಗಿರ್ಬೋದು ವೇದಿಕೆಗೆ ಬಂದು ತಮ್ಮ ರಿಪೋರ್ಟಿಂಗ್ ಅನ್ನು ಮಾಡಿಕೊಳ್ಳಬೇಕು. ಅಂಕನ 3ರಲ್ಲಿ ತಮ್ಮ ಪಂದ್ಯವನ್ನು ನಡೆಸಲಾಗುವುದು. ಇಲ್ಲಿ ಏನು ಕ್ಯಾಂಡಿಡೇಟ್ ನಾನೇ ಕಬಡ್ಡಿ
ಸೌತ್ ಮತ್ತು ಕೋಲಾರ ಟೀಮು ಕೂಡ ರಿಪೋರ್ಟಿಂಗ್ ಅನ್ನು ಮಾಡಿಕೊಂಡಿದೆ. ಇದು ಅಂಕಣ 3ರಲ್ಲಿ ನಡೀತಕ್ಕಂಥದ್ದು. ಇಪ್ಪತ್ತೇಳು 11 ಚೆಕ್ಕೋಟಿ ಸೆಂಟ್ರ್ ಚಿಕ್ಕಬಳ್ಳಾಪುರ ಮತ್ತು ಬಳ್ಳಾರಿ. ಹಾವೇರಿ ವರ್ಸಸ್ ಚಿಕ್ಕಬಳ್ಳಾಪುರ 27 ಮತ್ತು 22 ಅತ್ಯುತ್ತಮವಾಗಿರತಕ್ಕಂಥ ಪಂದ್ಯ ನಡೀತಾ ಇದೆ. ಅದೇ ರೀತಿ ಮೈಸೂರು ನಾರ್ತ್ ಮತ್ತು ಕಲಬುರಗಿ. ಸಾಗಿಸಿರ್ತಕ್ಕಂಥದ್ದು. ಅದೇ ರೀತಿ ಮೈಸೂರು ವರ್ಸಸ್ ಕಲಬುರಗಿ ಕೂಡ 10 ಮತ್ತು 8 ಅತ್ಯಂತ ಸಮಬಲದಿಂದ ಕೂಡಿರ್ತಕ್ಕಂಥ ಪಂದ್ಯಾವಳಿ ಅಂತೇಳಿ ಕೂಡ ತಪ್ಪಾಗಲಾರದು. ಅದಕ್ಕಾಗಿ ಜರ್ಸಿ ನಂಬರ್ ಉತ್ತಮವಾಗಿರ್ತಕ್ಕಂಥ ರೈಡು ಜರ್ಸಿ ನಂಬರ್ 8 ಕಾಣುತ್ತೆ. ಮುಂದಿನ ಪಂದ್ಯಾವಳಿ ಬಳ್ಳಾರಿ ವರ್ಸಸ್ ಬೆಂಗಳೂರು ಅಂಕಣ 4ರಲ್ಲಿ. ಅದರ ಜೊತೆಗೆ ಬೆಂಗಳೂರು ಸೌತ್ ಮತ್ತು ಕೋಲಾರ ಅಂಕಣ 3ರಲ್ಲಿ. ಈ 2 ಟೀಮ್ಗಳು 4 ಟೀಮ್ಗಳು ಕೇವಲ ಇನ್ನು 5 ನಿಮಿಷಗಳಲ್ಲಿ ಮಾತ್ರ ಪಂದ್ಯಾವಳಿ ಪ್ರಾರಂಭವಾಗುವುದರಿಂದ ರೆಡಿಯಲ್ಲಿರಬೇಕಾಗಿರ್ತಕ್ಕಂಥದ್ದು. ಮತ್ತು 24 ಅತ್ಯಂತ ಸಮಬಲದಿಂದ ಕೂಡಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಮತ್ತು ಬಳ್ಳಾರಿ ಈ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ನಡೀತಾ ಇದೆ. ಈಗಾಗಲೇ ಸೋತಿರ್ತಕ್ಕಂಥ ಒಂದು ಟೀಮು ಟಿಎಡಿ ಕೂಡ ಕೊಡ್ತಾ ಇದ್ದಾರೆ. ಊಟದ ಕೂಡ ಸೌಲಭ್ಯ ಇದೆ. ಊಟ ಮಾಡು ತಮ್ಮ ಟಿಎಡಿಯನ್ನು ತೆಗೆದುಕೊಂಡು ತಾವು ಆಫೀಸ್ ಕಡೆ ಭೇಟಿ ಕೊಟ್ಟು ತಮ್ಮ ಟಿಎಡಿಯನ್ನು ಕೊಟ್ಟು ಕೂಡ ತಮ್ಮ ಊರಿಗೆ ಅವಕಾಶ ಇದ್ದರೆ ಮರಳಬಹುದು, ಹೋಗಬಹುದು. ಇದು ಒಂದು ಇಲಾಖೆಯ ವತಿಯಿಂದ ಸೂಚನೆಯನ್ನು ನೀಡಲಾಗಿದೆ. ಸೋತಿರ್ತಕ್ಕಂಥ ಟೀಮು ತಮ್ಮ ಟಿಎಡಿಯನ್ನು ಕೂಡ ಇಲಾಖೆ ಈಗಾಗಲೇ ಕೊಡ್ತಾ ಇದೆ. ಅದು ಕಚೇರಿಗೆ ಸಂಪರ್ಕಿಸಿ ತಮ್ಮ ಟಿಎಡಿಯನ್ನು ತೆಗೆದುಕೊಂಡು ಸೋತಿರ್ತಕ್ಕಂಥ ಟೀಮು ಊಟವನ್ನು ಮಾಡಿ ತಮ್ಮ ತಮ್ಮ ಊರಿಗೆ ಅಥವಾ ತಮ್ಮ ತಮ್ಮ ಜಿಲ್ಲೆಗೆ ಮರಳಬೇಕಂತ ಕೇಳ್ಕೊತಾ ಇದ್ದೀನಿ. ಈಗಾಗಲೇ ಅಂಕಣ 3ರಲ್ಲಿ ಬೆಂಗಳೂರು ಸೌತ್ ಮತ್ತು ಕೋಲಾರ ಈ 2 ಟೀಮ್ಗಳು ರೆಡಿಯಲ್ಲಿರಬೇಕು. ಅದರ ಜೊತೆಗೆ ಅಂಕಣ 4ರಲ್ಲಿ ಬಳ್ಳಾರಿ ವರ್ಸಸ್ ಬೆಂಗಳೂರು ರೂರಲ್. ಬಳ್ಳಾರಿ ವರ್ಸಸ್ ಬೆಂಗಳೂರು ರೂರಲ್ ಅಂಕಣ 4ರಲ್ಲಿ ತಮ್ಮ ಟೀಮನ್ನ ವ್ಯವಸ್ಥಾಪಕರು ತಮ್ಮ ಟೀಮ್ಗಳ ಜೊತೆಗೆ ತಮ್ಮ ಟೀಮನ್ನ ರೆಡಿಯಲ್ಲಿ ಇಟ್ಟುಕೊಳ್ಬೇಕಾಗ್ತಾ ಇದೆ. ಈಗಾಗಲೇ ನಡೆದಿರ್ತಕ್ಕಂಥ ಪಂದ್ಯಾವಳಿ 14 ಮತ್ತು 10 ಕಲಬುರಗಿ ವರ್ಸಸ್ ಮೈಸೂರು. ಆಚೆ ಕಡೆ ಚಿಕ್ಕಬಳ್ಳಾಪುರ ವರ್ಸಸ್ ಹಾವೇರಿ ಅತ್ಯಂತ ತುರುಷಿನ ಪಂದ್ಯಾವಳಿ 31 ಮತ್ತು 24ರಲ್ಲಿ ನಡೆದಿರ್ತಕ್ಕಂಥ ಪಂದ್ಯ, ಅತ್ಯಂತ ತುರುಷಿನ ಪಂದ್ಯ. ಹಲೋ ಕಡಂಗ್ಲಿ ಗಾಡಿಯವರು, ಕಡಂಗ್ಲಿಕಾಯಿ ಗಾಡಿಯವರು, ಏ ಕಾಕ ಕಡಂಗ್ಲಿಕಾಯಿ ಕಾಕ, ಕಲ್ಲಂಗಡಿಕಾಯಿ ಕಾಕ ಅದನ್ನ ತುಂಬ್ಕೊಂಡು ಒಳ ಹಾಕ್ತಾರೆ ಬಾಕ್ಸ್ ನೋಡು. ದಯಮಾಡಿ ಹುಡುಗರು ಬೀಳ್ತಾವ ಅಲ್ಲಿ, ಹುಡುಗರು ಕಾಲಿಟ್ಟು ಅಂತಂದ್ರೆ ಹುಡುಗರು ಬೀಳ್ತಾವ. ಏನಾದ್ರೂ ಆಗ್ತದ ಸೈಡ್ ಹಾಕ್ರಿ, ತೆಗಿಸ್ರಿ ಅದನ್ನ. ಇಲ್ಲ ಕ್ರೀಡಾಪಟು ಹೋಗಿದ್ರೆ ಬಹಳಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಕಾಲು ಜಾರ್ತಾವಲ್ಲ, ತುಂಬ್ಕೊರಿ ನೀವು. ಯಾಕಂತಂದ್ರೆ ವ್ಯಾಪಾರಸ್ಥರಿಗೆ ಬೇಡ ಅನ್ನೋದಿಲ್ಲ, ನೀವೇ ಅದನ್ನೇ ಸೈಡ್ ಇಟ್ರೆ ಹಿಡಿ ಅಂತ. ಸ್ವಲ್ಪ ಶಿಸ್ತು ಇರಬೇಕಾಗ್ತಾ ಇದೆ. ಯಾಕಂತಂದ್ರೆ ನಮ್ಮ ಮಕ್ಕಳು ಬೇಕಾಗಲ್ಲ. 33-24 ಹಾವೇರಿ ವರ್ಸಸ್ ಚಿಕ್ಕಬಳ್ಳಾಪುರ.
ಇನ್ನೇನು ಕೆಲವು ನಿಮಿಷಗಳಲ್ಲಿ ಈ ಪಂದ್ಯಗಳು ಮುಕ್ತಾಯಗೊಳ್ತಾ ಇದೆ. ಅಂಕಣ 4ರಲ್ಲಿ ಅದರಲ್ಲಿ ಬಳ್ಳಾರಿ ವರ್ಸಸ್ ಬೆಂಗಳೂರು ರೂರಲ್. ಬಳ್ಳಾರಿ ವರ್ಸಸ್ ಬೆಂಗಳೂರು ರೂರಲ್. ಅತ್ಯುತ್ತಮ ಒಂದು ಉತ್ತಮವಾಗಿರ್ತಕ್ಕಂಥ ಕಬಡ್ಡಿ ಪಂದ್ಯಾವಳಿ ನಡೀತಾ ಇದೆ. ಅದರಲ್ಲಿ ಕಲಬುರಗಿ ವರ್ಸಸ್ ಮೈಸೂರು 14 ಮತ್ತು 11 ಅಂಕಗಳಿಂದ ಈ ಪಂದ್ಯ ಪ್ರಾರಂಭದಲ್ಲಿದೆ. ಅದರ ಜೊತೆಗೆ ಅಂಕನ 4ರಲ್ಲಿ ಹಾವೇರಿ ವರ್ಸಸ್ ಚಿಕ್ಕಬಳ್ಳಾಪುರ 34 ಮತ್ತು 24 10 ಅಂಕಗಳ ಮುನ್ನಡೆಯನ್ನು ಒಂದು ತೀರ್ಮಾನ ಸಾಧಿಸಿದೆ. ಅತ್ಯುತ್ತಮವಾಗಿರ್ತಕ್ಕಂಥ ಕ್ರೀಡೆಯು ಕೂಡ ಉತ್ತಮವಾಗಿರ್ತಕ್ಕಂಥ ಪಂದ್ಯ 35-24 ಬೋನಸ್ ಜೊತೆಗೆ 35-25 ಮತ್ತು ಅಂತರ 10 ಆಲ್ಔಟ್ 3 ಅಂಕಗಳನ್ನು ಗಳಿಸಿರ್ತಕ್ಕಂಥ ಟೀಮು ಒಟ್ಟು 38-25 ಅಂಕಗಳನ್ನು ಗಳಿಸಿದೆ. 15 ಮತ್ತು 12 ಕಲಬುರಗಿ ವರ್ಸಸ್ ಮೈಸೂರಲ್ಲಿ ನಡೆಯತಕ್ಕಂಥ ಪಂದ್ಯ ಅತ್ಯುತ್ತಮವಾಗಿ ನಡೆಸತಕ್ಕಂಥ ಪಂದ್ಯ. ಎರಡೂ ಕಡೆ ಒಂದೊಂದು ಅಂಕಗಳನ್ನು ಗಳಿಸಿರ್ತಕ್ಕಂಥದ್ದು. ಕಲಬುರಗಿಗೆ 1 ಅಂಕ, ಮೈಸೂರಿಗೆ 1 ಅಂಕ. 16 ಮತ್ತು 13 ಹಾಗೆ 3 ಅಂಕಗಳ ಒಂದು ವ್ಯತ್ಯಾಸವೂ ಕೂಡ ಇರ್ತಕ್ಕಂಥದ್ದು. ಅಲ್ಲೇ 38 ಮತ್ತು 26 ಚಿಕ್ಕಬಳ್ಳಾಪುರ ಮತ್ತು ಬಳ್ಳಾರಿ. ಚಿಕ್ಕಬಳ್ಳಾಪುರ ಮತ್ತು ಹಾವೇರಿಯಲ್ಲಿ ನೀಡತಕ್ಕಂಥ ಪಂದ್ಯಾವಳಿ 38-26 ಒಟ್ಟು 12 ಅಂಕಗಳನ್ನು ಮುನ್ನಡೆಯನ್ನು ಸಾಧಿಸತಕ್ಕಂಥ ಒಂದು ಪಂದ್ಯ. ಹದಿನೇಳು 13 ಸ್ವಲ್ಪ ಜರ್ಸಿ ನಂಬರ್ 88 ಕಾರ್ಡು ಗ್ರೀನ್ ಕಾರ್ಡನ್ನು ಬಳಸಲಾಗ್ತಾ ಇದೆ. ಕಾರ್ಡ್ ದರ್ಶನ 88ಕ್ಕೆ ದಯಮಾಡಿ ವಾರ್ನಿಂಗ್. ಆಟಗಾರ ನೀತಿ ನಿಯಮಗಳು ಬಹಳಷ್ಟು ಗೊತ್ತಿರಬೇಕಾಗಿರ್ತಕ್ಕಂಥದ್ದು. ಹದಿನೆಂಟು 13 ಕಲಬುರಗಿ ವರ್ಸಸ್ ಮೈಸೂರು. ಅಲ್ಲಿ 10 ಅಂಕಗಳನ್ನು ಮುನ್ನಡೆಯನ್ನು ಸಾಧಿಸತಕ್ಕಂಥ ಒಂದು ಟೀಮು. ಹಾವೇರಿ ವರ್ಸಸ್ ಚಿಕ್ಕಬಳ್ಳಾಪುರ ನಡುವೆ ನಡೀತಕ್ಕಂಥ ಪಂದ್ಯ ನಂಬರ್ 10. ಇನ್ನು ಮುಂದಿನ ಪಂದ್ಯ ಬಳ್ಳಾರಿ ವರ್ಸಸ್ ಬೆಂಗಳೂರು ರೂರಲ್. ಅಂಕಣ 4ರಲ್ಲಿ ನಡೀತಾ ಇದೆ. ಅದರ ಜೊತೆಗೆ ಬೆಂಗಳೂರು ಸೌತ್ ಮತ್ತು ಕೋಲಾರ 4 ಟೀಮ್ಗಳು ರೆಡಿಯಲ್ಲಿದ್ದಾವೆ. ಈಗಾಗಲೇ ರೆಡಿಯಲ್ಲಿದ್ದಾವೆ. ಅದಕ್ಕಾಗಿ ಈ ಪಂದ್ಯ ಮುಗಿದ ತಕ್ಷಣವೇ ಅಂಕಣದಲ್ಲಿ ತಾವು ಕೂಡ ಒಂದು ರಿಪೋರ್ಟ್ ಅನ್ನ ಮಾಡಿಕೊಳ್ಳಬೇಕು. ಕೊನೆಯ 1 ನಿಮಿಷ ಟೈಮ್ ಇದೆ. ಕಲಬುರಗಿ ವರ್ಸಸ್ ಮೈಸೂರು. ಮತ್ತು 14 ಅಟ್ ಸೈಡು 39-29 10 ಅಂಕಗಳನ್ನು ಮುನ್ನಡೆಯಲಿದೆ.
ದಯಮಾಡಿ ಪಂದ್ಯ ಈಗಾಗಲೇ ಒಂದು ಸೂಚನೆ. ಸರ್ ವಿಜಯ ವಿಜಯಿಂದ ಕಲಬುರಗಿ ಡನ್ ಸರ್. ಓಕೆ, ವಿಜಯ್ ಬಾಯ್ ಕಲಬುರಗಿ, 35-33. ವಿಜಯ್ ಬಾಯ್ ಕಲಬುರಗಿ. ಅಂಕಣ 3ರಲ್ಲಿ ದಯಮಾಡಿ ಬೆಂಗಳೂರು ಸೌತ್ ಮತ್ತು ಕೋಲಾರ ಎರಡೂ ಟೀಮುಗಳು ಅಂಕಣ 3ರಲ್ಲಿ ರಿಪೋರ್ಟಿಂಗ್ ಮಾಡ್ಕೋಬೇಕು. ಈಗಾಗಲೇ ನಡೆಯತಕ್ಕಂಥ ಪಂದ್ಯ ಕಲಬುರಗಿ ವರ್ಸಸ್ ಮೈಸೂರಿನಲ್ಲಿ ಕಲಬುರಗಿ ತಮ್ಮ ವಿಜಯಶಾಲಿಯನ್ನ ಆಗಿದೆ. ಅಂಕಣ 3ರಲ್ಲಿ ಬೆಂಗಳೂರು ಸೌತ್ ಮತ್ತು ಕೋಲಾರ. ಈಗಾಗಲೇ ಕೋಲಾರ ಹಲೋ ಕ್ಯಾಪ್ಟನ್ ಕೋಲಾರ. ಓಕೆ, ಕೋಲಾರ ಟೀಮ್ ಬಂದಿದೆ, ಬೆಂಗಳೂರು ಸೌತ್ ಟೀಮು ಕೂಡ ಬಂದಿದೆ. ಈಗಾಗಲೇ ಕೋಲಾರ ವರ್ಸಸ್ ಬೆಂಗಳೂರು ಸೌತ್ ನಡುವೆ ಪಂದ್ಯ ನಡೀತಾ ಇದೆ. ಈಗಾಗಲೇ ಒಂದು ಪಂದ್ಯ ಬೆಂಗಳೂರು ಸೌತ್ ವಿಜಯಶಾಲಿ ಆಗಿದೆ. ಮೊದಲನೆಯ ಪಂದ್ಯವು ಕೂಡ ವಿಜಯಶಾಲಿ ಆಗಿದೆ. ಅತ್ಯುತ್ತಮ ಸಮಬಲದಿಂದ ಕೂಡಿರ್ತಕ್ಕಂಥ ಟೀಮು, ಅತ್ಯಂತ ಬಲಿಷ್ಠ ಟೀಮು ಕೂಡ ಅಂದರೂ ತಪ್ಪಾಗಲಾರದು ಬೆಂಗಳೂರು ಸೌತ್.